ಇರಾನ್ ಮತ್ತು ಅಮೆರಿಕ ನಡುವೆ ಶಾಂತಿ ಒಪ್ಪಂದ ಏರ್ಪಡುತ್ತಾ ಮಧ್ಯಪ್ರಾಚ್ಯದಲ್ಲಿ ಕದನಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಬೀಳುತ್ತಾ ನಾಳೆ ಇಸ್ಲಾಮಾಬಾದ್ನಲ್ಲಿ ಎರಡನೇ ಸುತ್ತಿನ ಮಾತುಕತೆ ನಡೆಯಲಿದೆ. ಶಾಂತಿಯ ಹಾದಿಯ ಆಯ್ಕೆಯಾಗುತ್ತಾ ಇರಾನ್ ಮಾತುಕತೆಗೆ ಬರುತ್ತಾ ಅನ್ನೋ ಕುತೂಹಲ ಮೂಡಿಸಿದೆ. ಅಮೆರಿಕ ಇರಾನ್ ನಡುವೆ ಎರಡನೇ ಸುತ್ತಿನ ಮಾತುಕತೆ. ಎರಡು ದೇಶಗಳ ಆಯ್ಕೆ ಶಾಂತಿನ ಮತ್ತಷ್ಟು ಯುದ್ಧನ. ಅಮೆರಿಕ ಇರಾನ್ ನಡುವಿನ ಯುದ್ಧ ತಾತ್ಕಾಲಿಕವಾಗಿ ವಿರಾಮದಲ್ಲಿದ್ದರೂ ಮುಂದುವರಿಯುವ ಎಲ್ಲ ಲಕ್ಷಣಗಳು ದಟ್ಟವಾಗಿ ಕಾಣಿಸುತ್ತಿವೆ. ಇದರ ನಡುವೆ ಎರಡೂ ದೇಶಗಳ ನಡುವೆ ಶಾಂತಿ ಒಪ್ಪಂದಕ್ಕಾಗಿ ಎರಡನೇ ಸುತ್ತಿನ ಮಾತುಕತೆ ಇಸ್ಲಾಮಾಬಾದ್ನಲ್ಲಿ ಇವತ್ತು ಸಂಜೆ ನಿಗದಿಯಾಗಿದೆ. ಏಪ್ರಿಲ್ 11 ಮತ್ತು 12ರಂದು ನಡೆದಿದ್ದ ಸಭೆ ಯಾವುದೇ ಫಲಿತಾಂಶಕ್ಕೆ ಬಂದಿರಲಿಲ್ಲ. ಹಾಗಾಗಿ ಇಂದಿನ ಸಭೆ ಏನಾಗಲಿದೆ ಅನ್ನೋ ಕುತೂಹಲ ಮೂಡಿದೆ. ಇರಾನ್ ಒಪ್ಪಂದಕ್ಕೆ ಒಪ್ಪಿಕೊಳ್ಳಲೇಬೇಕು ಟ್ರಂಪ್. ಒಪ್ಪಿಕೊಳ್ಳದಿದ್ದರೆ ವಿದ್ಯುತ್ ಘಟಕ ಸೇತುವೆ ಧ್ವಂಸ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಈ ಬಾರಿಯ ಮಾತುಕತೆಯಲ್ಲಿ ಭಾಗವಹಿಸುತ್ತಿಲ್ಲ. ತಮ್ಮ ವಿಶೇಷ ರಾಯಭಾರಿಗಳಾದ ಸ್ಟೀವ್ ವಿಟ್ಟೋಫ್ ಮತ್ತು ಜೆರೆಡ್ ಕುಶ್ನೆರ್ ಅವರನ್ನ ಇಸ್ಲಾಮಾಬಾದ್ಗೆ ಕಳಿಸಿರುವ ಟ್ರಂಪ್ ಮತ್ತೊಂದೆಡೆ ಇರಾನ್ಗೆ ಬೆದರಿಕೆ ಒಡ್ಡಿದ್ದಾರೆ. ಶಾಂತಿ ಒಪ್ಪಂದವನ್ನ ಇರಾನ್ ಒಪ್ಪಿಕೊಳ್ಳಲೇಬೇಕು. ಒಂದು ವೇಳೆ ತಿರಸ್ಕರಿಸಿದರೆ ಇರಾನ್ನ ವಿದ್ಯುತ್ ಘಟಕಗಳು ಪ್ರತಿ ಸೇತುವೆಯನ್ನು ಉಡಾಯಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಅಲ್ಲದೆ ಹಾರ್ಮೋಸ್ ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ಇರಾನ್ ಗುಂಡಿನ ದಾಳಿ ಮಾಡಿದ್ದು ಕದನ ವಿರಾಮದ ಉಲ್ಲಂಘನೆ ಅಂತ ಗುಡುಗಿದ್ದಾರೆ. ಪಾಕಿಸ್ತಾನಕ್ಕೆ ಬರುತ್ತಾ ಇರಾನ್ ನಿಯೋಗ, ಮತ್ತೆ ಮುರಿದು ಬೀಳುತ್ತಾ ಶಾಂತಿ ಮಾತುಕತೆ. ಇಂದು ಸಂಜೆಯ ವೇಳೆಗೆ ಪಾಕಿಸ್ತಾನ ತಲುಪಲಿರುವ ಅಮೆರಿಕ ನಿಯೋಗ ಮಾತುಕತೆಗೆ ಸಿದ್ಧವಾಗಿದೆ. ಆದರೆ ಟ್ರಂಪ್ ಬೆದರಿಕೆಯ ಹಿನ್ನೆಲೆಯಲ್ಲಿ ತನ್ನ ನಿಯೋಗವನ್ನ ಕಳುಹಿಸುವ ಬಗ್ಗೆ ಇರಾನ್ ಇನ್ನೂ ನಿರ್ಧರಿಸಿಲ್ಲ ಎನ್ನಲಾಗಿದೆ. ಹಾಗಾಗಿ ಮಾತುಕತೆ ಮತ್ತು ಯುದ್ಧದ ಮುಂದಿನ ಕ್ಷಣಗಳ ಬಗ್ಗೆ ಇರಾನ್ ನಡೆ ಅವಲಂಬಿಸಿದೆ ಅಂತ ವಿಶ್ಲೇಷಿಸಲಾಗಿದೆ. ಒಟ್ಟಿನಲ್ಲಿ ಜಗತ್ತಿನ ದೃಷ್ಟಿ ಇವತ್ತು ಮತ್ತೊಮ್ಮೆ ಇಸ್ಲಾಮಾಬಾದ್ನತ್ತ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇರಾನ್ ಮತ್ತು ಅಮೆರಿಕ ನಡುವೆ ಶಾಂತಿ ಒಪ್ಪಂದ ಏರ್ಪಡುತ್ತಾ ಮಧ್ಯಪ್ರಾಚ್ಯದಲ್ಲಿ ಕದನಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಬೀಳುತ್ತಾ ನಾಳೆ ಇಸ್ಲಾಮಾಬಾದ್ನಲ್ಲಿ ಎರಡನೇ ಸುತ್ತಿನ ಮಾತುಕತೆ ನಡೆಯಲಿದೆ. ಶಾಂತಿಯ ಹಾದಿಯ ಆಯ್ಕೆಯಾಗುತ್ತಾ ಇರಾನ್ ಮಾತುಕತೆಗೆ ಬರುತ್ತಾ ಅನ್ನೋ ಕುತೂಹಲ ಮೂಡಿಸಿದೆ. ಅಮೆರಿಕ ಇರಾನ್ ನಡುವೆ ಎರಡನೇ ಸುತ್ತಿನ ಮಾತುಕತೆ. ಎರಡು ದೇಶಗಳ ಆಯ್ಕೆ ಶಾಂತಿನ ಮತ್ತಷ್ಟು ಯುದ್ಧನ. ಅಮೆರಿಕ ಇರಾನ್ ನಡುವಿನ ಯುದ್ಧ ತಾತ್ಕಾಲಿಕವಾಗಿ ವಿರಾಮದಲ್ಲಿದ್ದರೂ ಮುಂದುವರಿಯುವ ಎಲ್ಲ ಲಕ್ಷಣಗಳು ದಟ್ಟವಾಗಿ ಕಾಣಿಸುತ್ತಿವೆ. ಇದರ ನಡುವೆ ಎರಡೂ ದೇಶಗಳ ನಡುವೆ ಶಾಂತಿ ಒಪ್ಪಂದಕ್ಕಾಗಿ ಎರಡನೇ ಸುತ್ತಿನ ಮಾತುಕತೆ ಇಸ್ಲಾಮಾಬಾದ್ನಲ್ಲಿ ಇವತ್ತು ಸಂಜೆ ನಿಗದಿಯಾಗಿದೆ. ಏಪ್ರಿಲ್ 11 ಮತ್ತು 12ರಂದು ನಡೆದಿದ್ದ ಸಭೆ ಯಾವುದೇ ಫಲಿತಾಂಶಕ್ಕೆ ಬಂದಿರಲಿಲ್ಲ. ಹಾಗಾಗಿ ಇಂದಿನ ಸಭೆ ಏನಾಗಲಿದೆ ಅನ್ನೋ ಕುತೂಹಲ ಮೂಡಿದೆ. ಇರಾನ್ ಒಪ್ಪಂದಕ್ಕೆ ಒಪ್ಪಿಕೊಳ್ಳಲೇಬೇಕು ಟ್ರಂಪ್. ಒಪ್ಪಿಕೊಳ್ಳದಿದ್ದರೆ ವಿದ್ಯುತ್ ಘಟಕ ಸೇತುವೆ ಧ್ವಂಸ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಈ ಬಾರಿಯ ಮಾತುಕತೆಯಲ್ಲಿ ಭಾಗವಹಿಸುತ್ತಿಲ್ಲ. ತಮ್ಮ ವಿಶೇಷ ರಾಯಭಾರಿಗಳಾದ ಸ್ಟೀವ್ ವಿಟ್ಟೋಫ್ ಮತ್ತು ಜೆರೆಡ್ ಕುಶ್ನೆರ್ ಅವರನ್ನ ಇಸ್ಲಾಮಾಬಾದ್ಗೆ ಕಳಿಸಿರುವ ಟ್ರಂಪ್ ಮತ್ತೊಂದೆಡೆ ಇರಾನ್ಗೆ ಬೆದರಿಕೆ ಒಡ್ಡಿದ್ದಾರೆ. ಶಾಂತಿ ಒಪ್ಪಂದವನ್ನ ಇರಾನ್ ಒಪ್ಪಿಕೊಳ್ಳಲೇಬೇಕು. ಒಂದು ವೇಳೆ ತಿರಸ್ಕರಿಸಿದರೆ ಇರಾನ್ನ ವಿದ್ಯುತ್ ಘಟಕಗಳು ಪ್ರತಿ ಸೇತುವೆಯನ್ನು ಉಡಾಯಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಅಲ್ಲದೆ ಹಾರ್ಮೋಸ್ ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ಇರಾನ್ ಗುಂಡಿನ ದಾಳಿ ಮಾಡಿದ್ದು ಕದನ ವಿರಾಮದ ಉಲ್ಲಂಘನೆ ಅಂತ ಗುಡುಗಿದ್ದಾರೆ. ಪಾಕಿಸ್ತಾನಕ್ಕೆ ಬರುತ್ತಾ ಇರಾನ್ ನಿಯೋಗ, ಮತ್ತೆ ಮುರಿದು ಬೀಳುತ್ತಾ ಶಾಂತಿ ಮಾತುಕತೆ. ಇಂದು ಸಂಜೆಯ ವೇಳೆಗೆ ಪಾಕಿಸ್ತಾನ ತಲುಪಲಿರುವ ಅಮೆರಿಕ ನಿಯೋಗ ಮಾತುಕತೆಗೆ ಸಿದ್ಧವಾಗಿದೆ. ಆದರೆ ಟ್ರಂಪ್ ಬೆದರಿಕೆಯ ಹಿನ್ನೆಲೆಯಲ್ಲಿ ತನ್ನ ನಿಯೋಗವನ್ನ ಕಳುಹಿಸುವ ಬಗ್ಗೆ ಇರಾನ್ ಇನ್ನೂ ನಿರ್ಧರಿಸಿಲ್ಲ ಎನ್ನಲಾಗಿದೆ. ಹಾಗಾಗಿ ಮಾತುಕತೆ ಮತ್ತು ಯುದ್ಧದ ಮುಂದಿನ ಕ್ಷಣಗಳ ಬಗ್ಗೆ ಇರಾನ್ ನಡೆ ಅವಲಂಬಿಸಿದೆ ಅಂತ ವಿಶ್ಲೇಷಿಸಲಾಗಿದೆ. ಒಟ್ಟಿನಲ್ಲಿ ಜಗತ್ತಿನ ದೃಷ್ಟಿ ಇವತ್ತು ಮತ್ತೊಮ್ಮೆ ಇಸ್ಲಾಮಾಬಾದ್ನತ್ತ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇರಾನ್ ಮತ್ತು ಅಮೆರಿಕ ನಡುವೆ ಶಾಂತಿ ಒಪ್ಪಂದ ಏರ್ಪಡುತ್ತಾ ಮಧ್ಯಪ್ರಾಚ್ಯದಲ್ಲಿ ಕದನಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಬೀಳುತ್ತಾ ನಾಳೆ ಇಸ್ಲಾಮಾಬಾದ್ನಲ್ಲಿ ಎರಡನೇ ಸುತ್ತಿನ ಮಾತುಕತೆ ನಡೆಯಲಿದೆ. ಶಾಂತಿಯ ಹಾದಿಯ ಆಯ್ಕೆಯಾಗುತ್ತಾ
ಇರಾನ್ ಮಾತುಕತೆಗೆ ಬರುತ್ತಾ ಅನ್ನೋ ಕುತೂಹಲ ಮೂಡಿಸಿದೆ. ಅಮೆರಿಕ ಇರಾನ್ ನಡುವೆ ಎರಡನೇ ಸುತ್ತಿನ ಮಾತುಕತೆ. ಎರಡು ದೇಶಗಳ ಆಯ್ಕೆ ಶಾಂತಿನ ಮತ್ತಷ್ಟು ಯುದ್ಧನ? ಅಮೆರಿಕ ಇರಾನ್ ನಡುವಿನ ಯುದ್ಧ ತಾತ್ಕಾಲಿಕವಾಗಿ ವಿರಾಮದಲ್ಲಿದ್ದರೂ ಮುಂದುವರಿಯುವ ಎಲ್ಲ ಲಕ್ಷಣಗಳು ದಟ್ಟವಾಗಿ ಕಾಣಿಸುತ್ತಿವೆ. ಇದರ ನಡುವೆ ಎರಡೂ ದೇಶಗಳ ನಡುವೆ ಶಾಂತಿ ಒಪ್ಪಂದಕ್ಕಾಗಿ ಎರಡನೇ ಸುತ್ತಿನ ಮಾತುಕತೆ ಇಸ್ಲಾಮಾಬಾದ್ನಲ್ಲಿ ಇವತ್ತು ಸಂಜೆ ನಿಗದಿಯಾಗಿದೆ. ಏಪ್ರಿಲ್ 11 ಮತ್ತು 12ರಂದು ನಡೆದಿದ್ದ ಸಭೆ ಯಾವುದೇ ಫಲಿತಾಂಶಕ್ಕೆ ಬಂದಿರಲಿಲ್ಲ. ಹಾಗಾಗಿ ಇಂದಿನ ಸಭೆ ಏನಾಗಲಿದೆ ಅನ್ನೋ ಕುತೂಹಲ ಮೂಡಿದೆ. ಇರಾನ್ ಒಪ್ಪಂದಕ್ಕೆ ಒಪ್ಪಿಕೊಳ್ಳಲೇಬೇಕು ಟ್ರಂಪ್. ಒಪ್ಪಿಕೊಳ್ಳದಿದ್ದರೆ ವಿದ್ಯುತ್ ಘಟಕ ಸೇತುವೆ ಧ್ವಂಸ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಈ ಬಾರಿಯ ಮಾತುಕತೆಯಲ್ಲಿ ಭಾಗವಹಿಸುತ್ತಿಲ್ಲ. ತಮ್ಮ ವಿಶೇಷ ರಾಯಭಾರಿಗಳಾದ ಸ್ಟೀವ್ ವಿಟೋಫ್ ಮತ್ತು ಜೆರೆಡ್ ಕುಶ್ನೆರ್ ಅವರನ್ನ ಇಸ್ಲಾಮಾಬಾದ್ಗೆ ಕಳಿಸಿರುವ ಟ್ರಂಪ್ ಮತ್ತೊಂದೆಡೆ ಇರಾನ್ಗೆ ಬೆದರಿಕೆ ಒಡ್ಡಿದ್ದಾರೆ. ಶಾಂತಿ ಒಪ್ಪಂದವನ್ನ ಇರಾನ್ ಒಪ್ಪಿಕೊಳ್ಳಲೇಬೇಕು. ಒಂದು ವೇಳೆ ತಿರಸ್ಕರಿಸಿದರೆ ಇರಾನ್ನ ವಿದ್ಯುತ್ ಘಟಕಗಳು ಪ್ರತಿ ಸೇತುವೆಯನ್ನು ಉಡಾಯಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಅಲ್ಲದೆ ಹಾರ್ಮೋಸ್ ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ಇರಾನ್ ಗುಂಡಿನ ದಾಳಿ ಮಾಡಿದ್ದು ಕದನ ವಿರಾಮದ ಉಲ್ಲಂಘನೆ ಅಂತ ಗುಡುಗಿದ್ದಾರೆ. ಪಾಕಿಸ್ತಾನಕ್ಕೆ ಬರುತ್ತಾ ಇರಾನ್ ನಿಯೋಗ, ಮತ್ತೆ ಮುರಿದು ಬೀಳುತ್ತಾ ಶಾಂತಿ ಮಾತುಕತೆ. ಇಂದು ಸಂಜೆಯ ವೇಳೆಗೆ ಪಾಕಿಸ್ತಾನ ತಲುಪಲಿರುವ ಅಮೆರಿಕ ನಿಯೋಗ ಮಾತುಕತೆಗೆ ಸಿದ್ಧವಾಗಿದೆ. ಆದರೆ ಟ್ರಂಪ್ ಬೆದರಿಕೆಯ ಹಿನ್ನೆಲೆಯಲ್ಲಿ ತನ್ನ ನಿಯೋಗವನ್ನ ಕಳುಹಿಸುವ ಬಗ್ಗೆ ಇರಾನ್ ಇನ್ನೂ ನಿರ್ಧರಿಸಿಲ್ಲ ಎನ್ನಲಾಗಿದೆ. ಹಾಗಾಗಿ ಮಾತುಕತೆ ಮತ್ತು ಯುದ್ಧದ ಮುಂದಿನ ಕ್ಷಣಗಳ ಬಗ್ಗೆ ಇರಾನ್ ನಡೆ ಅವಲಂಬಿಸಿದೆ ಅಂತ ವಿಶ್ಲೇಷಿಸಲಾಗಿದೆ. ಒಟ್ಟಿನಲ್ಲಿ ಜಗತ್ತಿನ ದೃಷ್ಟಿ ಇವತ್ತು ಮತ್ತೊಮ್ಮೆ ಇಸ್ಲಾಮಾಬಾದ್ನತ್ತ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇರಾನ್ ಮತ್ತು ಅಮೆರಿಕ ನಡುವೆ ಶಾಂತಿ ಒಪ್ಪಂದ ಏರ್ಪಡುತ್ತಾ ಮಧ್ಯಪ್ರಾಚ್ಯದಲ್ಲಿ ಕದನಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಬೀಳುತ್ತಾ ನಾಳೆ ಇಸ್ಲಾಮಾಬಾದ್ನಲ್ಲಿ ಎರಡನೇ ಸುತ್ತಿನ ಮಾತುಕತೆ ನಡೆಯಲಿದೆ. ಶಾಂತಿಯ ಹಾದಿಯ ಆಯ್ಕೆಯಾಗುತ್ತಾ ಇರಾನ್ ಮಾತುಕತೆಗೆ ಬರುತ್ತಾ ಅನ್ನೋ ಕುತೂಹಲ ಮೂಡಿಸಿದೆ. ಅಮೆರಿಕ ಇರಾನ್ ನಡುವೆ ಎರಡನೇ ಸುತ್ತಿನ ಮಾತುಕತೆ. ಎರಡು ದೇಶಗಳ ಆಯ್ಕೆ ಶಾಂತಿನ ಮತ್ತಷ್ಟು ಯುದ್ಧನ? ಅಮೆರಿಕ ಇರಾನ್ ನಡುವಿನ ಯುದ್ಧ ತಾತ್ಕಾಲಿಕವಾಗಿ ವಿರಾಮದಲ್ಲಿದ್ದರೂ ಮುಂದುವರಿಯುವ ಎಲ್ಲ ಲಕ್ಷಣಗಳು ದಟ್ಟವಾಗಿ ಕಾಣಿಸುತ್ತಿವೆ. ಇದರ ನಡುವೆ ಎರಡೂ ದೇಶಗಳ ನಡುವೆ ಶಾಂತಿ ಒಪ್ಪಂದಕ್ಕಾಗಿ ಎರಡನೇ ಸುತ್ತಿನ ಮಾತುಕತೆ ಇಸ್ಲಾಮಾಬಾದ್ನಲ್ಲಿ ಇವತ್ತು ಸಂಜೆ ನಿಗದಿಯಾಗಿದೆ. ಏಪ್ರಿಲ್ 11 ಮತ್ತು 12ರಂದು ನಡೆದಿದ್ದ ಸಭೆ ಯಾವುದೇ ಫಲಿತಾಂಶಕ್ಕೆ ಬಂದಿರಲಿಲ್ಲ. ಹಾಗಾಗಿ ಇಂದಿನ ಸಭೆ ಏನಾಗಲಿದೆ ಅನ್ನೋ ಕುತೂಹಲ ಮೂಡಿದೆ. ಇರಾನ್ ಒಪ್ಪಂದಕ್ಕೆ ಒಪ್ಪಿಕೊಳ್ಳಲೇಬೇಕು ಟ್ರಂಪ್. ಒಪ್ಪಿಕೊಳ್ಳದಿದ್ದರೆ ವಿದ್ಯುತ್ ಘಟಕ ಸೇತುವೆ ಧ್ವಂಸ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಈ ಬಾರಿಯ ಮಾತುಕತೆಯಲ್ಲಿ ಭಾಗವಹಿಸುತ್ತಿಲ್ಲ. ತಮ್ಮ ವಿಶೇಷ ರಾಯಭಾರಿಗಳಾದ ಸ್ಟೀವ್ ವಿಟೋಫ್ ಮತ್ತು ಜೆರೆಡ್ ಕುಶ್ನೆರ್ ಅವರನ್ನ ಇಸ್ಲಾಮಾಬಾದ್ಗೆ ಕಳಿಸಿರುವ ಟ್ರಂಪ್ ಮತ್ತೊಂದೆಡೆ ಇರಾನ್ಗೆ ಬೆದರಿಕೆ ಒಡ್ಡಿದ್ದಾರೆ. ಶಾಂತಿ ಒಪ್ಪಂದವನ್ನ ಇರಾನ್ ಒಪ್ಪಿಕೊಳ್ಳಲೇಬೇಕು. ಒಂದು ವೇಳೆ ತಿರಸ್ಕರಿಸಿದರೆ ಇರಾನ್ನ ವಿದ್ಯುತ್ ಘಟಕಗಳು ಪ್ರತಿ ಸೇತುವೆಯನ್ನು ಉಡಾಯಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಅಲ್ಲದೆ ಹಾರ್ಮೋಸ್ ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ಇರಾನ್ ಗುಂಡಿನ ದಾಳಿ ಮಾಡಿದ್ದು ಕದನ ವಿರಾಮದ ಉಲ್ಲಂಘನೆ ಅಂತ ಗುಡುಗಿದ್ದಾರೆ. ಪಾಕಿಸ್ತಾನಕ್ಕೆ ಬರುತ್ತಾ ಇರಾನ್ ನಿಯೋಗ, ಮತ್ತೆ ಮುರಿದು ಬೀಳುತ್ತಾ ಶಾಂತಿ ಮಾತುಕತೆ. ಇಂದು ಸಂಜೆಯ ವೇಳೆಗೆ ಪಾಕಿಸ್ತಾನ ತಲುಪಲಿರುವ ಅಮೆರಿಕ ನಿಯೋಗ ಮಾತುಕತೆಗೆ ಸಿದ್ಧವಾಗಿದೆ. ಆದರೆ ಟ್ರಂಪ್ ಬೆದರಿಕೆಯ ಹಿನ್ನೆಲೆಯಲ್ಲಿ ತನ್ನ ನಿಯೋಗವನ್ನ ಕಳುಹಿಸುವ ಬಗ್ಗೆ ಇರಾನ್ ಇನ್ನೂ ನಿರ್ಧರಿಸಿಲ್ಲ ಎನ್ನಲಾಗಿದೆ. ಹಾಗಾಗಿ ಮಾತುಕತೆ ಮತ್ತು ಯುದ್ಧದ ಮುಂದಿನ ಕ್ಷಣಗಳ ಬಗ್ಗೆ ಇರಾನ್ ನಡೆ ಅವಲಂಬಿಸಿದೆ ಅಂತ ವಿಶ್ಲೇಷಿಸಲಾಗಿದೆ. ಒಟ್ಟಿನಲ್ಲಿ ಜಗತ್ತಿನ ದೃಷ್ಟಿ ಇವತ್ತು ಮತ್ತೊಮ್ಮೆ ಇಸ್ಲಾಮಾಬಾದ್ನತ್ತ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.